ನಮಸ್ಕಾರ. ವಿರಾಟ್ ಕೊಹ್ಲಿ ಅವರ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಏನು ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಸದ್ಯ T20 ಫಾರ್ಮೆಟ್ ಮತ್ತೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿ ಆಗಿದೆ. ಸದ್ಯ ODI ಕ್ರಿಕೆಟ್ ಅಲ್ಲಿ ಮಾತ್ರ ಇದ್ದಾರೆ. 2027 ವರ್ಲ್ಡ್ ಕಪ್ಗಾಗಿ ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇದ್ದಾರೆ. ಈಗಾಗಲೇ ODI ಸೀರೀಸ್ ಇಂಗ್ಲೆಂಡ್ ವಿರುದ್ಧ ಆಡಿ ಆಗಿದೆ. ನೆಕ್ಸ್ಟ್ ಒಂದು ಲಾಂಗ್ ಗ್ಯಾಪ್ ಇದೆ. ಯಾಕಂತ ಹೇಳಿದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸರಣಿ ಆಡುತ್ತೆ. ಹತ್ರ ಒಂದು 2 months ಗ್ಯಾಪ್ ಅಲ್ಲಿ ಇರೋದ್ರಿಂದಾಗಿ ವಿರಾಟ್ ಕೊಹ್ಲಿ ಅವರನ್ನ ಕ್ರಿಕೆಟ್ ಫ್ಯಾನ್ಸ್ಗಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಇದೀಗ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಇದೆ, ಆ ಅಸೋಸಿಯೇಷನ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ನಾನು ಏನು ಲೋಕಲ್ ಕ್ರಿಕೆಟ್ ಇದೆ, ಏನು ಡೊಮೆಸ್ಟಿಕ್ ಕ್ರಿಕೆಟ್ ಇದೆ, ಆ ಡೊಮೆಸ್ಟಿಕ್ ಕ್ರಿಕೆಟ್ಗೆ ನಾನು ಅವೈಲಬಲ್ ಇದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದಾರಂತೆ. ಸದ್ಯ ಆಗಸ್ಟ್ ತಿಂಗಳಲ್ಲಿ ವಿಜಯ್ ಹಜಾರೆ ಟ್ರೋಫಿ ನಡೀತಾ ಇದೆ. ಆ ಟ್ರೋಫಿಗೆ ಇದೀಗ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಪರವಾಗಿ ಆಡೋದಕ್ಕೆ ಒಂದು ಮನಸ್ಸನ್ನ ಮಾಡಿದಾರಂತೆ. ಯಾಕಂತ ಹೇಳಿದ್ರೆ, ನೆಕ್ಸ್ಟ್ ಏನು ODI ಫಾರ್ಮೆಟ್ಗಳಿದೆ, ಆ ODI ಸೀರೀಸ್ ಏನಿದೆ ಇಂಡಿಯಾದು, ಈ ಸೀರೀಸ್ಗೆ ಒಂದು ಟಚ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ, ಆ ಕಾರಣದಿಂದಾಗಿ ಇದೀಗ ಮತ್ತೆ ಡೊಮೆಸ್ಟಿಕ್ ಕ್ರಿಕೆಟ್ಗಳನ್ನು ಆಡಬೇಕು ಅಂತೇಳಿ ವಿರಾಟ್ ಕೊಹ್ಲಿ ಅವರು ತೀರ್ಮಾನವನ್ನ ನಡೆಸಿದ್ದಾರಂತೆ. 2027ರ ವಿಶ್ವಕಪ್ಗೆ ಈಗಲಿಂದನೇ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ವಿರಾಟ್ ಕೊಹ್ಲಿ ಸಿದ್ಧರಾಗಿದ್ದಾರೆ. ಹಾಗಾಗಿನೇ ಇದೀಗ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಕ್ರಿಕೆಟ್ ಬೋರ್ಡ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಾನು ಏನು ನೆಕ್ಸ್ಟ್ ಡೊಮೆಸ್ಟಿಕ್ ಕ್ರಿಕೆಟ್ಗಳಿದಾವೆ, ಆ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಎಲ್ಲದಕ್ಕೂ ಏನು ಟೂರ್ನಿಗಳಿದೆ, ವಿಜಯ್ ಹಜಾರೆ ಇರ್ಬೋದು. ಸದ್ಯ ವಿಜಯ್ ಹಜಾರೆಗೆ ವಿರಾಟ್ ಕೊಹ್ಲಿ ಅವರು ಅವೈಲಬಲ್ ಇದೀನಿ ಅನ್ನೋ ಒಂದು ಮಾತನ್ನ ಹೇಳಿದಾರಂತೆ. ಇನ್ನು ಏನು ನೆಕ್ಸ್ಟ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಇರ್ಬೋದು, ಬೇರೆ ಬೇರೆ ಏನು ಟೂರ್ನಿಗಳು ನಡೀತವೆ, ಅದೆಲ್ಲದಕ್ಕೂ ಬಗ್ಗೆ ಇನ್ನು ಅಪ್ಡೇಟ್ಗಳು ಸಿಗಬೇಕು. ಸದ್ಯಕ್ಕೆ ವಿಜಯ್ ಹಜಾರೆ ಟೂರ್ನಿ ಏನು ಆಗಸ್ಟ್ ಅಲ್ಲಿ ನಡೆಯುತ್ತೆ, ಆ ಟೂರ್ನಿಗೆ ವಿರಾಟ್ ಕೊಹ್ಲಿ ಅವರು ಅವೈಲಬಲ್ ಇದೀನಿ ಅನ್ನೋ ಒಂದು ಮಾತನ್ನ ಹೇಳಿದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿರಾಟ್ ಕೊಹ್ಲಿ ವಿಶ್ವಕಪ್ಗೆ ತಯಾರಿ ನಡೆಸೋದಕ್ಕೆ ರೆಡಿ ಆಗ್ತಾ ಇದ್ರೆ, ಈ ಕಡೆ ವಿರಾಟ್ ಕೊಹ್ಲಿ ಅವರನ್ನ ಒಂದು ಲಾಂಗ್ ಗ್ಯಾಪ್ ಇಲ್ದಂಗೆನೆ ಮಧ್ಯದಲ್ಲಿ ಇನ್ನೊಂದು ರೀತಿಯಲ್ಲಿ ಅವರನ್ನ ಮೈದಾನದಲ್ಲಿ ನೋಡುವಂತಹ ಭಾಗ್ಯ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ ಸಿಗುತ್ತೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ ಒಂದು ಖುಷಿ ವಿಚಾರವನ್ನ ನೀಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಮತ್ತೆ ಸ್ಕ್ರೀನ್ ಮೇಲೆ ವಿರಾಟ್ ಕೊಹ್ಲಿ ಫೀಲ್ಡ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅದು ವಿಜಯ್ ಹಜಾರೆ ಟೂರ್ನಿಯ ಮೂಲಕ. ಆ ಮೂಲಕ ವಿಶ್ವಕಪ್ಗೆ ತಯಾರಿಯನ್ನು ನಡೆಸೋದಕ್ಕೆ ವಿರಾಟ್ ಕೊಹ್ಲಿ ಅವರು ಸಿದ್ಧವಾಗ್ತಿದ್ದಾರೆ. ಇದು ವಿರಾಟ್ ಕೊಹ್ಲಿ ಅವರ ಸದ್ಯದ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು.